ಕ್ರಿಕೆಟಲ್ಲಿ ಸಕ್ಸಸ್ ಮತ್ತು ಹಾರ್ಡ್ ವರ್ಕ್ ಹ್ಯಾಂಡ್ ಇನ್ ಹ್ಯಾಂಡ್ ಹೇಗೆ ಹೋಗುತ್ತೆ, ಸೊ ಅದ್ರ ಬಗ್ಗೆ ನಿನ್ನ ಎಕ್ಸ್ಪೀರಿಯನ್ಸ್ ಥಾಟ್. ಸೊ ಒಂದು ಬೇಸಿಕ್ಕು ಎಷ್ಟು ಇಂಪಾರ್ಟೆಂಟು ಒಂದು ಯಂಗ್ಸ್ಟರ್ಸ್ಗೆ ಒಂದು ಹೈ ಲೆವೆಲ್ ಕ್ರಿಕೆಟ್ ಆಡಬೇಕು ಅಂದರೆ, ಸೊ ಆ ಫೌಂಡೇಶನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಿನ್ನ ಥಾಟ್ ಪ್ರೊಸೆಸ್ ಏನಿದೆ ಅದ್ರ ಬಗ್ಗೆ. ನನ್ನ ಇಂಟೆನ್ಷನು ಹಳ್ಳಿಗೂ ರೀಚ್ ಆಗಬೇಕು, ಹಳ್ಳಿ ಮಕ್ಕಳಿಂದ ಆ ಟ್ಯಾಲೆಂಟ್ನ ಹೊರಗಡೆ ತೆಗಿಬೇಕು ಅನ್ನೋ. ಇವತ್ತು ನಮ್ಮ ಕ್ರಿಕೆಟ್ DNA ಅನ್ನೋ ಫುಲ್ ಫಾರ್ಮ್ನ ರಿವೀಲ್ ಮಾಡ್ತಾಯಿದ್ವಿ. ಸೊ ಅದನ್ನು ರಿವೀಲ್ ಮಾಡ್ತಿರೋದು, ಕ್ರಿಕೆಟ್ DNA ಫುಲ್ ಫಾರ್ಮ್ನ ರಿವೀಲ್ ಮಾಡ್ತಿರೋದು ನನ್ನ ಓಲ್ಡೆಸ್ಟ್ ಫ್ರೆಂಡ್ ಆದ ನಾಸ್ತುಷ್, ಚಿಕ್ಕಮಂಗ್ಳೂರ ಪ್ರೌಡ್, ಹಾಗೆ USA ನ್ಯಾಷನಲ್ ಟೀಮ್ ಪ್ಲೇಯರ್ ಆದಂಥ ನಾಸ್ತುಷ್ ಅವರು. ಸೊ ಗೋ ಇಟ್. First, I would like to say Mahadev has been a very good friend for a lot of years. I think we have had a journey where it's lasted for the last 15-20 years, and he's one of the most hardworking guys I've ever known. So we're revealing DNA today, and it stands for Dynamics of Natural Athleticism. I wish him all the best with it. Hopefully he does really well. ಥ್ಯಾಂಕ್ ಯು. ಈಗ ನಿನ್ನ ಕ್ರಿಕೆಟ್ ಜರ್ನಿ ಏನಿತ್ತು, ಅಂದರೆ ಯಾವ ವಯಸ್ಸಲ್ಲಿ ಸ್ಟಾರ್ಟ್ ಮಾಡಿದ್ದೀನು ಮತ್ತು USA ಯಾವಾಗ ಮೂವ್ ಆಗಿತ್ತು? ನನ್ನ ಕ್ರಿಕೆಟ್ ಜರ್ನಿ ಇಲ್ಲೇ ಸ್ಟಾರ್ಟ್ ಆಗಿದ್ದು KOCಲಿ. ಇಟ್ಸ್ ಬೀನ್ 20-25 ಇಯರ್ಸ್. ಇಲ್ಲೇ ಸಮರ್ ಕ್ಯಾಂಪ್ ಎಲ್ಲ ಮಾಡ್ತಾ ಇದ್ದೆ. ಆಮೇಲೆ ನಾನು ಊಟಿಲಿ ಓದ್ಬೇಕಾದ್ರು ಇಷ್ಟು ಕಮ್ ಬ್ಯಾಕ್ ಫಾರ್ ದ ಸಮರ್ ಕ್ಯಾಂಪ್ಸ್ ಆ್ಯಂಡ್ 3-4 ತಿಂಗಳು ಇಲ್ಲೇ ಇದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಕಾಲೇಜ್ ಎಲ್ಲ ಇಲ್ಲೇ ಬೆಂಗಳೂರಲ್ಲಿ ಮಾಡಿದಾಗ ದಿಸ್ ವಾಸ್ ಹೋಮ್. 2015ಅಲ್ಲಿ USA ಮೂವ್ ಆದೆ. 2015. ಆಮೇಲೆ 2017ಇಂದ ನ್ಯಾಷನಲ್ ಟೀಮ್ ಜೊತೆ ಆಡ್ತಾ ಇದ್ದೆ. ಸೊ ಹಾಗೆ ಕ್ರಿಕೆಟಲ್ಲಿ ಸಕ್ಸಸ್ ಮತ್ತು ಹಾರ್ಡ್ ವರ್ಕ್ ಹ್ಯಾಂಡ್ ಇನ್ ಹ್ಯಾಂಡ್ ಹೇಗೆ ಹೋಗುತ್ತೆ, ಸೊ ಅದ್ರ ಬಗ್ಗೆ ನಿನ್ನ ಎಕ್ಸ್ಪೀರಿಯನ್ಸ್ ಥಾಟ್. I think cricket is a great leveler. If you ask me, nothing comes easy, and in cricket as well, if you work hard, then there's a chance that you will find success at the end. But again, it's the journey of life. It's a journey of cricket, so you got to take the ups and the downs. For me, it's been a very fruitful journey, but again, it's not that it's not come with the downs. There have been many years where you've had where there's no rewards, but it's the people around you. I think if you keep getting better, if you have a mindset where you want to learn and just keep getting better and be the best version of yourself, you'll find success. So that's been my way of looking at cricket. ಸೊ ಒಂದು ಬೇಸಿಕ್ಕು ಎಷ್ಟು ಇಂಪಾರ್ಟೆಂಟು ಒಂದು ಯಂಗ್ಸ್ಟರ್ಸ್ಗೆ ಒಂದು ಹೈ ಲೆವೆಲ್ ಕ್ರಿಕೆಟ್ ಆಡಬೇಕು ಅಂದರೆ, ಸೊ ಆ ಫೌಂಡೇಶನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಿನ್ನ ಥಾಟ್ ಪ್ರೊಸೆಸ್ ಏನಿದೆ ಅದ್ರ ಬಗ್ಗೆ. ಈಗ ಏನಾದ್ರು ಮನೆ ಕಟ್ಟಬೇಕಂದ್ರೆ ಇಟ್ಸ್ ಆಸ್ ಗುಡ್ ಆಸ್ ಇಟ್ಸ್ ಫೌಂಡೇಶನ್. ಸೊ ಫೌಂಡೇಶನ್ ಚೆನ್ನಾಗಿಲ್ಲ ಅಂದರೆ ಎಷ್ಟು ದೊಡ್ಡ ಮನೆ ಕಟ್ಟಿದ್ರು there's a good chance that it'll fall down. Just like in cricket, a lot of people have passion. You have the enthusiasm, you have the passion, but not many people get the chance to get coached by coaches. So I think coaches or mentors play a very crucial role in one's career. So I was lucky enough to be part of a community where there were coaches guiding me throughout. So passion, yes, it's good. Enthusiasm, those are all key ingredients. But again, you need coaches who will guide you in the right way. ಹಾಗೆ ಈಗೇನು ಹೊಸ ಸೀರೀಸ್ ಬರ್ತಿದೆ, ಕಂಪ್ಲೀಟ್ ಸ್ಕ್ರ್ಯಾಚಿಂದ ಫಾಸ್ಟ್ ಬೌಲಿಂಗು ಮತ್ತು ಬ್ಯಾಟಿಂಗ್ ಕಲಿಯೋದು ಅದು ಫಸ್ಟ್ ಬರ್ತಿದೆ. ಸೊ ಅದಾದಮೇಲೆ ಸ್ಪಿನ್ ಬೌಲಿಂಗ್ ಆಗಲಿ, ಫೀಲ್ಡಿಂಗ್ ಆಗಲಿ, ಅಥವಾ ಏನು ಒಂದು ಝೀರೋಯಿಂದ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡೋವರೆಗೂ ಏನೇನು ಸ್ಟೆಪ್ಸ್ಗಳಿದೆ, ಯಾವ್ಯಾವ ರೂಟ್ ಇದೆ, ಸೊ ಅದೆಲ್ಲ ಒಂದು ಸೀರೀಸ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ತರಬೇಕು. ಸೊ ನಂದು ಇಂಟೆನ್ಷನ್ ಏನಿಲ್ಲ ಅಂದರೆ, ತುಂಬ ಹಳ್ಳಿ ಕಡೆ ತುಂಬ ಟ್ಯಾಲೆಂಟ್ ಇದೆ. ಸೊ ಆ ಟ್ಯಾಲೆಂಟ್ಗೆ ನರ್ಚರಿ ಮಾಡೋದಾಗಲಿ, ಅಥವಾ ಅವ್ರಿಗೆ ಸರಿಯಾದ ದಾರಿ ತೋರಿಸೋದಾಗಲಿ, ಅಥವಾ ಕ್ರಿಕೆಟ್ ಬಗ್ಗೆ ಅವರು ಅಫೋರ್ಡ್ ಮಾಡೋಕ್ಕಾಗಲ್ಲ ಅನ್ನೋದಕ್ಕಿಂತ, ಸೊ ಅವ್ರಿಗೆ ಹತ್ರ ಯಾವುದೂ ಇರೋಲ್ಲ ಕೋಚಿಂಗ್ ಸೆಂಟರು. ಸೊ ಆಲ್ಮೋಸ್ಟ್ ಎವ್ರಿ ಡಿಸ್ಟಿಕಲ್ಲಿರುತ್ತೆ. ಐ ವಾಂಟ್ ಟು, ನನ್ನ ಇಂಟೆನ್ಷನು ಹಳ್ಳಿಗೂ ರೀಚ್ ಆಗಬೇಕು, ಹಳ್ಳಿ ಮಕ್ಕಳಿಂದ ಆ ಟ್ಯಾಲೆಂಟ್ನ ಹೊರಗಡೆ ತೆಗಿಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಸೊ ಒಂದು ಸೀರೀಸ್ನ ತರ್ತಿರೋದು. ಹಳ್ಳಿ ಕಡೆ ಅಷ್ಟೊಂದು ಟ್ಯಾಲೆಂಟ್ ಇದೆ, ಆ ಟ್ಯಾಲೆಂಟ್ಗೆ ಒಂದು ರೈಟ್ ರೂಟ್ನ ತೋರಿಸ್ಬೇಕು ಅನ್ನೋದಕ್ಕೆ. ಸೊ ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ ಕ್ರಿಕೆಟ್ ಕೋಚಿಂಗ್ ಕನ್ನಡದಲ್ಲಿ ಸೊ ಇದೇ ಫಸ್ಟ್ ಅನ್ಕೋತೀನಿ. ಸೊ ಅದನ್ನು ಆದಷ್ಟು ಬೆಸ್ಟ್ ಎಷ್ಟು ನನ್ನ ಕೈಲಿ 19 years ಆಫ್ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಒಂದು ಈ ಪ್ಲ್ಯಾಟ್ಫಾರ್ಮ್ನ ತಂದಿರೋದು. ಸೊ ಹಾಗೆ ನಿನ್ಗೆ ಹೇಗೆ ಅನಿಸುತ್ತೆ, ನೀವು ಯಾವ ರೀತಿ ಹೋದರೆ ಚೆನ್ನಾಗಿ ರೀಚ್ ಮಾಡ್ಬೋದು ಹಳ್ಳಿ ಮಕ್ಕಳಿಗೆ ಅಂತ? ನೀವು ಹೇಳ್ದಂಗೆ ತುಂಬ ಜನ ಕೋಚಸ್ ಇರಲ್ಲ, ಹಳ್ಳಿಲಿ ರಿಸೋರ್ಸ್ ಇರಲ್ಲ. ಬಟ್ ಎವ್ರಿಬಡಿ ಎಲ್ಲರ ಹತ್ರನೂ ಫೋನ್ ಇರುತ್ತೆ, ಫೋನ್, ಇಂಟರ್ನೆಟ್ ಕನೆಕ್ಷನ್, ಇಷ್ಟೊಂದು ಟೆಕ್ನಾಲಜಿ ಇದೆ, ಅದನ್ನ ಯೂಸ್ ಮಾಡ್ಕೊಬೇಕಾಗುತ್ತೆ. ಸುಮ್ಮನೆ ಯೂಟ್ಯೂಬಿಗೆ ಹೋದರೆ ಇಫ್ ಯಾವ ಚಾನಲ್, ಎಷ್ಟೊಂದು ಜನ ನೀವೀಗ ಒಳ್ಳೆ ಪೇಜ್ ಇದ್ದರೆ ಅಲ್ಲಿಂದ ತುಂಬ ಕಲಿಬೋದು. ಸೊ ಐ ವುಡ್ ಸೇ ಅದನ್ನ ಯೂಸ್ ಮಾಡ್ಕೊಳ್ಳಿ. ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದ ವಿಡಿಯೋಸ್. ಯು ಕ್ಯಾನ್ ಬಿ ಅ ಬೆಟರ್ ಕ್ರಿಕೆಟರ್ ಜಸ್ಟ್ ಬೈ ಲಿಸ್ನಿಂಗ್ ಆ್ಯಂಡ್ ಲುಕಿಂಗ್ ಎಟ್ ವಾಟ್ ಶುಡ್ ಬಿ ಡನ್. ಅದನ್ನ ನೀವು ಆಮೇಲೆ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗುತ್ತೆ. ಸೊ ಐ ಡೋಂಟ್, ಎಸ್ ಎಲ್ಲ ಕಡೆ ಕೋಚಸ್ ಇರಲ್ಲ, ಆಕ್ಸೆಸಿಬಿಲಿಟಿ ಎಲ್ಲ ಕಷ್ಟ ಇರುತ್ತೆ. ಬಟ್
this is one resource I think you can use. ಹಾಗೆ ಇವಾಗ ಜ್ಞಾಪಿಸ್ಕೋಬೇಕಂದ್ರೆ ನನ್ನ ನಾಲೆಜ್ ಪ್ರಕಾರ ನನಗೆ ಗೊತ್ತಿರೋದು ಅಂದರೆ 40 ವರ್ಷದಿಂದ ಯಾವ ಕೋಚು ಇರ್ತಿರಲಿಲ್ಲ. ಸೊ ಎಲ್ಲ ಸೀನಿಯರ್ಸು ಅವ್ರು ನೋಡಿ ಸೀನಿಯರ್ಸ್ನ ಕ್ರಿಕೆಟ್ ಆಡೋದನ್ನ ನೋಡೇ ಆಲ್ಮೋಸ್ಟ್ ಎಲ್ಲ ಕಲ್ತ್ಕೊಬಂದಿದ್ದು. ಸೊ ಇವಾಗ ಅದಾದಮೇಲೆ ಕೋಚಸ್ಗಳು ಡೆವಲಪ್ ಆದರು. ಈಗ ಟೆಕ್ನಾಲಜಿ ಬಂದಿದೆ. ಟೆಕ್ನಾಲಜಿನ ನಾವು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೋತೀವಿ, ಎಷ್ಟು ಬೇಗ ಕಲಿತೀವಿ ನಾವು ಕ್ರಿಕೆಟ್ನ. ನಾನು ಇಷ್ಟೊಂದು ಪ್ರಾಮಿಸ್ ಮಾಡ್ತೀನಿ. ಇಷ್ಟು ವರ್ಷ ಏನು ಕಲ್ತಿದ್ದೀನಿ ಕೋಚಿಂಗ್ ಅಂತಲೇ ಕಲ್ತಿದ್ದೀನಿ. ಆಲ್ಮೋಸ್ಟ್ 11 ವರ್ಷ ಆಯಿತು ಕೋಚಿಂಗ್ ಅಂತಲೇ ಸ್ಟಾರ್ಟ್ ಮಾಡಿ. ಸೊ ಡಿಫ್ರೆಂಟ್ ಬೌಲಿಂಗ್ ಇರಲಿ, ಬ್ಯಾಟಿಂಗ್ ಇರಲಿ, ಪ್ರತಿಯೊಂದು ಟೆಕ್ನಿಕ್ನ ನಿಮಗೆ ಎಷ್ಟು ಸಿಂಪಲ್ ಆಗುತ್ತೆ. ಒಂದು 6 ವರ್ಷದ ಮಗುವಿಂದ ಹಿಡಿದು ಯಾರು ಬೇಕಾದ್ರೂ ಕಲಿ ಅಂತ ಅಷ್ಟು ಬೇಸಿಕ್ ಲೆವೆಲಿಂದ ತರ್ತಾಯಿದ್ದೀನಿ. ಸೊ ಲುಕಿಂಗ್ ಫಾರ್ವರ್ಡ್ ಟು ದಟ್. ಇದೆಲ್ಲ ಹೇಗೆ ನಡೆಯುತ್ತೆ, ಏನೇನು ಮಾಡಬೇಕು, ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು ನೀವು ಅನ್ನೋದನ್ನು ಸಪ್ರೇಟಾಗಿ ವೀಡಿಯೋ ಮಾಡಾಕ್ತೀನಿ. ಸೊ ಆಲ್ ದಿ ಬೆಸ್ಟ್ ಹೇಳ್ತಾ ಕಳಿಸ್ಕೊಡ್ತಿದ್ವಿ. ಸೊ ಇವತ್ತು USA ಓಡ್ತಿದ್ದಾರೆ ಅವರು. ಸೊ ಈಗ ಬಾಂಗ್ಲಾದೇಶ್ ಟೂರ್ ಬರ್ತಿದೆ ಅವರು USA. ಸೊ ಅದಾದಮೇಲೆ ನಮಗೆಲ್ಲರಿಗೂ ವರ್ಲ್ಡ್ ಕಪ್ಪಲ್ಲಿ ನೋಡೋಕ್ಕೆ ಖಂಡಿತ ಸಿಗ್ತಾರೆ. ಸೊ ಇಂಡಿಯಾ ಅಗೇನ್ಸ್ಟು ಆಡೋಕ್ಕೆ ನೋಡೋಕ್ಕೆ ಸಿಗ್ತಾರೆ. ಸೊ ನಮ್ಮ ಕನ್ನಡದ ಹುಡುಗ USA ನ್ಯಾಷನಲ್ ಟೀಮ್ಗೆ ಆಡ್ತಿದ್ದಾರೆ. ಸೊ ನಮ್ಮ ಕಡೆಯಿಂದನೂ ಕೂಡ ಅವ್ರಿಗೆ ಎಂಕರೇಜ್ ಖಂಡಿತ ಮಾಡೋಣ. ಆಲ್ ದಿ ಬೆಸ್ಟ್, ಡೂ ವೆಲ್, ಮೇಕ್ ಅಸ್ ಪ್ರೌಡ್. Thank you so much. Thank you for having So, me.